ವಿದೇಶಾಂಗ ಸಚಿವಾಲಯದಿಂದ ಯಾವುದೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಅಧಿಕೃತ ಹೇಳಿಕೆ ನೀಡಲಿರೋ ಸರ್ಕಾರ. ಪಾಕ್ನ ಡ್ರೋನ್ ದಾಳಿ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಪಾಕ್ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಅಧಿಕೃತ ಹೇಳಿಕೆ ನೀಡುವ ಸಾಧ್ಯತೆ ಇದೆ. ಕೇವಲ 3 ಗಂಟೆಯಲ್ಲೇ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸಿದೆ. ಡ್ರೋನ್ಗಳು ದಾಳಿ ಮಾಡಿವೆ. ಇದರ ಜೊತೆಗೆ ಜಮ್ಮುವಿನ ಗಡಿಯಲ್ಲಿ ಶೆಲ್ಗಳ ದಾಳಿ ನಡೆದಿವೆ. ಎಲ್ಲದರ ಬಗ್ಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿ ಆಗೋ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಚೀನಾ ವಿದೇಶಾಂಗ ಸಚಿವರ ಜೊತೆ ಅಜಿತ್ ಧೋವಲ್ ಮಾತಾಡಿದ್ದು, ಉಗ್ರವಾದದ ವಿರುದ್ಧ ಭಾರತ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕಿದೆ. ಪಾಕ್ ವಿರುದ್ಧದ ಯುದ್ಧ ಭಾರತದ ಆಯ್ಕೆ ಅಲ್ಲ ಅನ್ನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚೀನಾ ಪಾಕಿಸ್ತಾನದ ಜೊತೆಗೆ ನಾವು ನಿಂತಿದ್ದೀವಿ ಅನ್ನೋ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಇದರ ಜೊತೆಗೆ ಭಾರತ ಕೂಡ ತನ್ನ ಸ್ಪಷ್ಟ ನಿಲುವನ್ನ ಹೇಳಿದೆ. ಉಗ್ರವಾದದ ವಿರುದ್ಧ ಭಾರತ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕಿದೆ. ಪಾಕ್ ವಿರುದ್ಧದ ಯುದ್ಧ ಭಾರತದ ಆಯ್ಕೆ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಚೀನಾ ವಿದೇಶಾಂಗ ಸಚಿವರ ಜೊತೆ ಧೋವಲ್ ಮಾತಾಡಿದ್ದಾರೆ. ಅಜಿತ್ ಧೋವಲ್ ಮಾತಾಡಿದ್ದು, ಉಗ್ರವಾದದ ವಿರುದ್ಧ ಭಾರತ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕಿದೆ. ಪಾಕ್ ವಿರುದ್ಧದ ಯುದ್ಧ ಭಾರತದ ಆಯ್ಕೆ ಅಲ್ಲ ಅನ್ನೋ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಭಾರತ ತನ್ನ ನಿಲುವಿನಲ್ಲಿ ಸ್ಪಷ್ಟನೆಯನ್ನ ಮಿತ್ರ ರಾಷ್ಟ್ರಗಳಿಗೂ ಕೂಡ ಈಗಾಗಲೇ ರವಾನೆ ಮಾಡಿದೆ. ಯುದ್ಧ ನಮ್ಮ ಆಯ್ಕೆ ಅಲ್ಲ, ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ಅಂತ ಭಾರತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ. ಇದನ್ನೇ ಅಜಿತ್ ಧೋವಲ್ ಚೀನಾಗೆ ಕನ್ವೆ ಮಾಡಿದ್ದಾರೆ. ಎರಡೂ ದೇಶಗಳು ಸಂಯಮದಿಂದ ಇರಬೇಕು. ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಚೀನಾ ಈಗಾಗಲೇ ಹೇಳಿದ್ದು, ಎರಡೂ ದೇಶಗಳು ಸಂಯಮದಿಂದ ಇರಬೇಕು ಅಂತ ಚೀನಾ ಹೇಳ್ತಾ ಇದೆ. ಎರಡೂ ದೇಶಗಳು ಸಂಯಮ ವಹಿಸಿ ಅಂತ ಚೀನಾ ಹೇಳ್ತಾ ಇದೆ. ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಚೀನಾ ಹೇಳ್ತಾ ಇದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಲಿ ಅಜಿತ್ ಧೋವಲ್ ಈಗಾಗಲೇ ಚೀನಾಗೆ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದೆ. ಚೀನಾ ಮನವಿ ಮಾಡಿಕೊಂಡಿದೆ, ಎರಡೂ ದೇಶಗಳು ಸಂಯಮ ತೋರಿಸಿ ಅಂತ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆಗೆ ಅಜಿತ್ ಧೋವಲ್ ಮಾತು. ಪಾಕ್ನ ವಿರುದ್ಧದ ಯುದ್ಧ ಭಾರತದ ಆಯ್ಕೆ ಅಲ್ಲ ಅನ್ನೋದನ್ನ ಅಜಿತ್ ಧೋವಲ್ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಾಂಗ್ ಯಿ ಜೊತೆ ಅಜಿತ್ ಧೋವಲ್ ಮಾತಾಡ್ತಾ ಇದ್ದಾರೆ. ಭಾರತದ ನಿಲುವನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪಾಕ್ನ ವಿರುದ್ಧದ ಯುದ್ಧ ಭಾರತದ ಆಯ್ಕೆಯಲ್ಲ. ಪಾಕ್ನ ಕೃತ್ಯಗಳ ಕುರಿತಾಗಿಯೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕದನ ವಿರಾಮ ಘೋಷಣೆಯಾಗಿ ಕೇವಲ 3 ಗಂಟೆಯಲ್ಲೇ ಪಾಕಿಸ್ತಾನ ಮತ್ತೊಂದು ಸಲ ಡ್ರೋನ್ ಅಟ್ಯಾಕ್ ಮಾಡಿದೆ.
ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಶ್ರೀನಗರದಲ್ಲಿದ್ದಾರೆ, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಕೆಲವೇ ಹೊತ್ತಿನ ಮುಂಚೆ ನಮ್ಮ ಜೊತೆ ಮಾತಾಡಿದ್ರಿ, ಅದಾದ ಮೇಲೆ ಏನಾದರೂ ಆಕ್ಟಿವಿಟೀಸ್ ನಡೆದಿದೆಯಾ? ನಗ್ರೋಟಾದಲ್ಲಿ ಸೈನಿಕರ ವೇಷದಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ? ಇದರ ಬಗ್ಗೆ ಖಚಿತತೆಗೋಸ್ಕರ ಕಾಯ್ತಾ ಇದ್ದೇವೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿದೇಶಾಂಗ ಇಲಾಖೆಯಿಂದ ಒಂದು ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಅದರಲ್ಲಿ ಒಂದಷ್ಟು ಮಾಹಿತಿ ಸಿಗುವಂಥ ಸಾಧ್ಯತೆ ಇರುತ್ತೆ, ಏನೇನೆಲ್ಲ ಆಕ್ಟಿವಿಟೀಸ್ ಆಯಿತು ಈ 1-2-3 ತಾಸುಗಳಲ್ಲಿ ಅನ್ನುವಂಥ. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.